ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ನಮ್ಮ ಮನೆಯಲ್ಲಿ ಬೆಳೆದಿರುವಂಥ ಪಾಲಕ್ ಸೊಪ್ಪನ್ನು ತೋರಿಸ್ತೀನಿ. ಹಾಗೆಯೇ ಆ ಪಾಲಕ್ ಸೊಪ್ಪಿನ ಉಪಯೋಗಗಳನ್ನ ಕೂಡ ತಿಳಿಸ್ಕೊಡ್ತೇನೆ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೇಲಿ ಬೆಳೆಸಿರುವಂಥ ಪಾಲಕ್ ಸೊಪ್ಪು ನೋಡಿ. ಎಡೆಯಲ್ಲಿ ಅದರ ಗಿಡಗಳ ನಡುವಲ್ಲಿ ಹೂವಿನ ಗಿಡಗಳು ಕೂಡ ಬೆಳ್ಕೊಂಡಿದೆ. ಆದರೂ ಕೂಡ ಪಾಲಕ್ ಸೊಪ್ಪು ತುಂಬಾ ಸೊಂಪಾಗಿ ಬೆಳೆದಿದೆ. ಫ್ರೆಂಡ್ಸ್, ಇದು ನಮ್ಮ ಮನೇಲಿ ಅಂಗಳದಲ್ಲಿ ಅಮ್ಮ ಬೆಳೆಸಿರುವಂತಹ ಪಾಲಕ್ ಸೊಪ್ಪು. ಇದರಲ್ಲಿ ಕಬ್ಬಿಣಾಂಶ, ಕ್ಯಾಲ್ಸಿಯಂ, ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಕೆ ಕೂಡ ಇದರಿಂದ ಸಿಗುತ್ತೆ. ಇದು ರಕ್ತವನ್ನು ಹೆಚ್ಚಿಸೋದಕ್ಕೆ ಮಾಡುತ್ತೆ. ರಕ್ತಹೀನತೆ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ಕಣ್ಣುಗಳ ಆರೋಗ್ಯಕ್ಕೂ ಇದು ತುಂಬಾ ಒಳ್ಳೆಯದು. ಕ್ಯಾಲ್ಸಿಯಂ ಇರೋದ್ರಿಂದ ಬೋನ್ಗಳನ್ನು ಕೂಡ ಇದು ಸ್ಟ್ರಾಂಗ್ ಮಾಡುತ್ತೆ. ಹಾಗೆ ಫೈಬರ್ಸ್ ಹೆಚ್ಚಾಗಿರೋದ್ರಿಂದ ಜೀವಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ. ಡಯಟ್ ಮಾಡೋದು ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಪಾಲಕ್ ಸೊಪ್ಪಿನಿಂದ ಪರೋಟ ಮಾಡ್ಕೋಬೋದು, ದೋಸೆ, ಸೂಪು, ಪಲ್ಯ, ಸಾಂಬಾರು, ಹೀಗೆ ತುಂಬಾ ವೆರೈಟೀಸನ್ನು ಮಾಡ್ಕೋಬೋದು. ಮನೇಲಿ ಬೆಳೆಸ್ಕೊಂಡು ನಾವು ಯಾವುದೇ ಕೆಮಿಕಲನ್ನು ಬಳಸಿಲ್ಲ, ಅದು ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಮಕ್ಕಳು ತುಂಬಾ ವೆರೈಟೀಸ್ ಡಿಶಸ್ ಮಾಡ್ಕೊಂಡು ತುಂಬಾ ಇಷ್ಟಪಡ್ತಾರೆ. ಸಾಂಬಾರು ಮಾಡಿಕೊಟ್ಟು ಸ್ವಲ್ಪ ತರಕಾರಿ ಹಾಕಿ ತುಂಬಾ ದೂರ ಹೋಗ್ಬಿಡ್ತಾರೆ. ಅದೇ ಚಪಾತಿ, ಪರೋಟ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಮನೇಲಿ ಬೆಳೆಸಿ ನೋಡಿ. ಸುಲಭವಾಗಿ ಇದನ್ನು ಬೆಳ್ಕೋಬೋದು. ಏನಿಲ್ಲ, ಮಣ್ಣು, ನೀರು ಸ್ವಲ್ಪ ಇದ್ದರೆ ಚೆನ್ನಾಗಿ ಬೆಳ್ಕೋಬೋದು. ಬೀಜ ಸಿಗುತ್ತೆ ಅಂಗಡಿಯಲ್ಲಿ, ಅದನ್ನು ತಂದು ಹಾಕಿದರೆ ತುಂಬ ಸುಲಭವಾಗಿ ಇದನ್ನು ಬೆಳ್ಕೋಬೋದು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.